ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೈಫ್ ಅಂದ್ಮೇಲೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತಲ್ವಾ? ಈ ECG ಮೆಷಿನ್ ನೋಡಿದ್ಯಾ? ಆ ಲೈನ್ಸ್ ಹೇಗೆ ಅಪ್ ಅಂಡ್ ಡೌನ್ ಹೋಗುತ್ತೆ, ಅದು ನಾವು ಜೀವಂತವಾಗಿದ್ದೀವಿ ಅಂತ ತೋರಿಸುತ್ತೆ. ಯಾವ ಏರು ಎಳ್ತಾ ಇಲ್ಲದೆ ಆ ಲೈನ್ ಯಾವಾಗ ಸ್ಟ್ರೇಟ್ ಆಗೋಗ್ಬಿಡುತ್ತಲ್ಲ, ಆಗ ನಾವು ಜೀವಂತವಾಗಿಲ್ಲ ಅಂತ ಅರ್ಥ. ಸೋಲೋದು, ಗೆಲ್ಲೋದು, ಏಳೋದು, ಬೀಳೋದು ಇದೆಲ್ಲ ಇದ್ರೇನೆ ಲೈಫ್ ಕಂಪ್ಲೀಟ್ ಅಂತ ಅನ್ಸೋದು. ದುಃಖ ಇದ್ರೇನೆ ಸುಖದ ಅನುಭವ ಆಗೋದು. ಬರೀ ಸುಖನೇ ಆದ್ರೆ ಅದ್ರಲ್ಲಿ ಏನ್ ಸುಖ ಇರುತ್ತೆ ಹೇಳು? ಸೋಲ್ ಕಲ್ಸೋ ಪಾಠನ ಯಾವ ಯೂನಿವರ್ಸಿಟಿನೂ ಹೇಳ್ಕೊಡಲ್ಲ. ಸೋಲೇ ನಮ್ಮನ್ನ ಗಟ್ಟಿ. ಇಲ್ಲಿ ನಾವೇ ಪರ್ಮನೆಂಟ್ ಅಲ್ಲ ಅಂದ್ಮೇಲೆ ಸಮಸ್ಯೆಗಳು ಹೇಗೆ ಪರ್ಮನೆಂಟ್ ಆಗುತ್ತೆ ಹೇಳು? ಸಮಸ್ಯೆಗಳು ಯಾರಿಗೆ ಬರಲ್ಲ? ಎಲ್ರಿಗೂ ಸಮಸ್ಯೆಗಳಿರುತ್ತೆ. ಹಾಗಂತ ಅದರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಡಿಪ್ರೆಸ್ ಆಗಬಾರ್ದು. ಅದರಿಂದ ಹೇಗೆ ಆಚೆ ಬರಬೇಕು ಅಂತ ಯೋಚನೆ ಮಾಡು. ಬಿ ಸ್ಟ್ರಾಂಗ್, ಬಿ ಬ್ರೇವ್. ಹೀಗಾಯ್ತು ಅಂತ ಇದ್ರ ಬಗ್ಗೆನೇ ಚಿಂತೆ ಮಾಡ್ಬೇಡ. ಇದನ್ನೆಲ್ಲ ಮರೆತು ಸರಿಯಾದ ಟೈಮ್ಗೆ ಊಟ ತಿಂಡಿ ಮಾಡು, ಚೆನ್ನಾಗಿ ನಿದ್ದೆ ಮಾಡು. ಇಂಥ ಟೈಮಲ್ಲಿ ನಾವು ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ಬೇಕು, ಹೆಲ್ತಿ ಆಗಿರೋದು ಇಂಪಾರ್ಟೆಂಟು. ಸರಿ ಅಕ್ಕ, ಇನ್ಮೇಲೆ ನಾರ್ಮಲ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಮಾಡೋದಲ್ಲ, ನೀನ್ ನಾರ್ಮಲ್ ಆಗಿ ಇರ್ಬೇಕು. ಇಲ್ಲ ಅಂದ್ರೆ ನಾನು ಇಷ್ಟೊತ್ತು ಲೆಕ್ಚರ್ ಕೊಟ್ಟಿದ್ದಕ್ಕೆ ಯಾವ ಅರ್ಥನೂ ಇರಲ್ಲ. ಸರಿ, ಗುಡ್. ಊಟ ಮಾಡ್ತೀಯಾ? ಆಯ್ತು. ನಿಜ ಹೇಳು, ಎಲ್ರಿಗೂ ಊಟ ಕೊಟ್ಟು ನೀನ್ ಊಟ ಮಾಡೋದನ್ನ ಮರ್ತಿಲ್ಲ ತಾನೆ? ಪ್ರಾಮಿಸ್, ಊಟ ಮಾಡ್ಕೊಂಡೇ ಬಂದೆ. ಸರಿ ಆಗ. ಸರಿ, ಬರ್ತೀನಿ. ಬಾಯ್. ಹಾಯ್. Hi. So, how's your day? ಆಸ್ ಯೂಶುವಲ್ ಸೂಪರ್. Good. ಇನ್ಫ್ಯಾಕ್ಟ್ ನಾವು ಇಷ್ಟಪಟ್ಟು ಕೆಲಸ ಮಾಡೋದೆಲ್ಲಾನು ಸೂಪರ್ ಆಗೇ ಇರುತ್ತಲ್ವಾ? ಕರೆಕ್ಟ್. ಈವನ್ ನಾವು ಇಷ್ಟಪಡೋರ್ಗೋಸ್ಕರ ಏನಾದರೂ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಅಲ್ಲಿ ಪ್ರೀತಿ ಇರುತ್ತಲ್ಲ. ಈಗ ನೀವು ನನ್ನನ್ನು ಬಂದು ಪಿಕಪ್ ಮಾಡಿರೋದು ಅದಕ್ಕೆ ಅಲ್ವಾ? ಸರಿ, ಏನಂದ್ರೆ? ಏನಿಲ್ಲ, ಬನ್ನಿ ಹೋಗೋಣ. ಬನ್ನಿ. ಹೌದು, ಸ್ಯಾಡ್ ಅಲ್ವಾ? ಗೌತಮ್ ದಿವಾನ್ ಅವ್ರನ್ನ ಮದ್ವೆ ಆಗಬೇಕು ಅನ್ಕೊಂಡಿದ್ದೆ, ಆದ್ರೆ ಅವರಿಗೆ ಭೂಮಿಕಾ ಮೇಡಮ್ ಸಿಕ್ಕಿದ್ದಾರೆ. ಲಕ್ಕಿ ಮೇಡಮ್, ಸೇಮ್ ಇಯರ್. ನನಗೂ ಹೊಟ್ಟೆ ಹೊಡೆದೋಗ್ತಿದೆ. ಇಂಥವ್ರನ್ನ ಮದುವೆ ಆದರೆ ATM ಇಲ್ದಿರ ಶಾಪಿಂಗ್ ಮಾಡ್ಬೋದು. ಭೂಮಿಕಾ ಅವ್ರೇನು ನಮ್ಮಿಬ್ಬರ ಬಗ್ಗೆ ಏನೋ ಗುಣಕ್ಕೊಂಡು ಹೋಗ್ತಾ ಇದಾರಲ್ಲ, ಏನದು? ಅವರೆಲ್ಲ ನಿಮ್ಮ ಫ್ಯಾನ್ಸು. ಓ, ನಿಮ್ಮನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ರು, ಆದ್ರೆ ಈಗ ನನ್ನ ನೋಡಿ ಜೆಲಸ್ ಫೀಲ್ ಆಗ್ತಿದ್ದಾರೆ. ಗೌತಮ್ ದಿವಾನ್ he's 45 years old. He's bachelor. ತಪ್ಪಗಿದಾನಲ್ಲೇ. ದುಡ್ಡಿದ್ಯಲ್ಲ, ಮತ್ತಿನ್ನೇನ್ ಬೇಕು? ವಾಟ್? ಇಷ್ಟು ಚಿಕ್ಕ ಚಿಕ್ಕ ಹುಡುಗಿರು ನನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ರಾ? ಅವ್ರು ಚಿಕ್ಕವರಾಗಿರ್ಬೋದು, ಬಟ್ ಅವ್ರ ಆಸೆಗಳು ಅಷ್ಟು ದೊಡ್ಡದಾಗಿದೆ. ಪಾಪ, ದೊಡ್ಡದಾಗ ಕನ್ಸು ಕಾಣಬೇಕು ಅನ್ನೋ ಕಾನ್ಸೆಪ್ಟ್ನ ಮಿಸ್ಅಂಡರ್ಸ್ಟುಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ಬೇರೆ ದೊಡ್ಡ ಬಿಸ್ನೆಸ್ ಮ್ಯಾನು, ಮಲ್ಟಿ ಬಿಲಿಯನೇರು. ನಿಮ್ಮ ಫೋಟೋನ ಮ್ಯಾಗ್ಝಿನಲ್ಲಿ ಇಟ್ಕೊಂಡು ಮದುವೆ ಆದರೆ ಇಂಥವನ್ನೇ ಮದುವೆ ಆಗಬೇಕು ಅಂತ ತಮ್ಮಲ್ಲೇ ಡಿಸ್ಕಷನ್ ಮಾಡ್ತಿದ್ರು. ಆದರೆ ನನ್ನ ನೋಡಿ, ಜೀವ ಮತ್ತೆ ಮಹಿಮಾ ಪ್ರಪೋಸಲ್ ಬರೋವರೆಗೂ ನೀವು ಯಾರಂತಾನೆ ಗೊತ್ತಿರಲಿಲ್ಲ, ನಿಮ್ಮ ಮುಖನೂ ನೋಡಿರಲಿಲ್ಲ ನಾನು. ಕೊನೆಗೂ ನಿಮ್ಮನ್ನು ಮದುವೆ ಆಗೋ ಹಬ್ಬ. ಇದನ್ನೇ ವಿಧಿ ಅಂತಾರೆ. ನಮ್ಮ ಹಣೆ ಬರದಲ್ಲಿ ಏನು ಬರ್ದಿತ್ತೋ ಅದೇ ಆಗತ್ತಲ್ವಾ? ನೀವೇನು ಖುಷಿ ಪಡ್ತಾ ಇದ್ದೀರೋ ಅಥವಾ ಯಪ್ಪ ಇವ್ನು ಯಾಕಪ್ಪ ಕಟ್ಕೊಂಡೆ ಅಂತ ಬೇಜಾರು ಮಾಡ್ಕೋತಾ ಇದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ. ಅಯ್ಯೋ ಇಲ್ಲ, ಈ ಖುಷಿನಿದೆ. ಮದುವೆ ಟೈಮಲ್ಲಿ ಸ್ವಲ್ಪ ಬೇಜಾರಿತ್ತು, ಬಟ್ ಈಗ ಹಾಗೇನಲ್ಲ. ಈಗ ನಾನು ತುಂಬಾನೇ ಖುಷಿಯಾಗಿದ್ದೀನಿ. ಓಕೆ. ನಾವಿಬ್ರು ನಾರ್ತ್ ಪೋಲ್ ಸೌತ್ ಪೋಲ್ ತರ ಇದ್ವಿ. ಆದ್ರೆ ಈಗ ಈ ರೀತಿ ಪಕ್ಕದಲ್ಲಿ ನಿಂತ್ಕೊಂಡು ಹಿಂದೆ ಆಗಿರೋದನ್ನೆಲ್ಲ ನೆನೆಸ್ಕೊಂಡು ನಗ್ತಾ ಇದೀವಿ. ನಮ್ಮಲ್ಲಿ ಆಗಿರೋ ಈ ಬದಲಾವಣೆಗೆ ಏನಂತ ಕರಿಬೇಕಂತಾನೆ ಗೊತ್ತಾಗ್ತಿಲ್ಲ. ಈ ಬದಲಾವಣೆಗೆ ಪ್ರೀತಿ ಅಂತ ಹೆಸರಿಡದೆ ಇನ್ನೇನು ಹೆಸರಿಡಬೇಕು ಭೂಮಿಕಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೆಡಿ ಎಲ್ಗೂ ರೆಡಿ, ಜನಗಳ ಸೇವೆಗೆ ನನ್ನ ಗಾಡಿ. ರೆಡಿ ಎಂದು ರೆಡಿ, ಹಗಲಲ್ಲೂ ಇರುಳಲು ನನ್ನ ಗಾಡಿ. ನನ್ನ ಆಟೋ ಅಂತರ್ ಇರೋದೊಂದೇ ಮೀಟರ್, ನನ್ನ ಬಾಡಿಲಿ ಡಬ್ಬಲ್ ಮೀಟರ್. ನಾ ಆಟೋ ಶಂಕರ್, ನಾ ಆಟೋ ಡ್ರೈವರ್, ಈ ಆಟೋ ಆಟೆ ನಾ ನಿಮ್ಮ ಬ್ರದರ್.
ಆಟೋ ಡ್ರೈವರ್ ರಂಗಣ್ಣವರು ನಮಸ್ಕಾರ. ಜಗನ್ನ, ನಾನು ಆಟೋ ಓಡಿಸೋದಕ್ಕೆ ಒಂಥರ ನೀವು ಕೂಡ ಸ್ಫೂರ್ತಿ. ಅವತ್ತು ರಂಗಣ್ಣ ಸಿನಿಮಾದಲ್ಲಿ ಆಟೋ ಬಗ್ಗೆ, ಆಟೋದವ್ರ ಬಗ್ಗೆ ಎಷ್ಟು ಚೆನ್ನಾಗಿ ಆಡಿ ಹೋಗ್ಲಿದ್ದೀರಾ. ಹೇ ಆಟೋ ಆಟೋ ನಮ್ಮ ಬಾಳ ಜೀವ ಕಾಣಿರು, ದಿನವೂ ನಮಗೆ ಅನ್ನ ಕೊಡುವ ತಾಯಿ ಕಾಣಿರು. ಆಟೋ ಬಗ್ಗೆ, ಆಟೋದವರ ಬಗ್ಗೆ ಖುಷಿಯಿಂದ, ಹೆಮ್ಮೆಯಿಂದ ಎದೆ ಉಬ್ಬಿಸ್ಕೊಂಡು ಮಾತಾಡ್ಲಿಕ್ಕೆ ಜಾಲಿ ಆಗ್ತದೆ. ಆದ್ರೆ ಅಕುಲಣ್ಣ, ನಮಗೆ ಪ್ರತಿದಿನ ಆಟೋದಲ್ಲಿ ಆಗೋ ಅನುಭವ ಇದೆಯಲ್ವಾ? ಹೌದು. ಅಂಬಾಡಿಗೆ ಕೂಡ ಆಗಿರುವುದಿಲ್ಲ. ಎಂತೆಂತ ಪ್ಯಾಸೆಂಜರ್ಸ್ ಬರ್ತಾರೆ. ನಿನ್ನೆ ನಂಗೆ ಬೆಳಿಗ್ಗೆ 11 ಗಂಟೆ ತನಕ ಬೋನಿಯಾಗಿಲ್ಲ ಆಯ್ತು. ಯಾಕೆ? ಅಷ್ಟರಲ್ಲೇ ಒಬ್ಬ ಬಂದು ಕಟೀಲ್ ದೇವಸ್ಥಾನಕ್ಕೆ ಬರ್ತೀಯ ಅಂದ. ನಾನು ಬರ್ತೇನೆ ಬಾ ಅಂದೆ. ಅದಕ್ಕೆ ಅವನು ನಾನು ಬರುದಿಲ್ಲ, ನೀನು ಹೋಗಿ ಬರುವಾಗ ಪ್ರಸಾದ ಅಂತಾನೆ. ಎಂತ ಸಾವು. ಮತ್ತೆ ಶ್ವೇತಾ ಮೇಡಮ್, ಒಂದು ಹೆಂಗಸು ಸೀದಾ ಬಂದು ನನ್ನ ಆಟೋ ಹತ್ತಿ ಸ್ಟೇಟ್ ಬ್ಯಾಂಕ್ಗೆ ಬಿಡು ಅಂತ ಹೇಳಿದ್ಲು. ನಾನೇನು ಮಾಡಿದೆ, ಸ್ಟೇಟ್ ಬ್ಯಾಂಕಿಗೆ ಬಿಟ್ಟಾದ್ಮೇಲೆ ಸೀದಾ ಜಾತ್ರೆಗೆ ಹೋದಾಗೆ ಕೈ ಬೀಸಿಕೊಂಡು ಹೋಗ್ತಾ ಇದ್ದಾರೆ. ನಾನು ಹೇಳಿದೆ ಮೇಡಮ್ ಹಣ ಕೊಡ್ಲಿಲ್ಲ. ಅದಕ್ಕೆ ಅವರು ಹೇಳುದು, ಅಷ್ಟು ದೊಡ್ಡ ಬಸ್ಸನ್ನೇ ಫ್ರೀ ಬಿಟ್ಟಿದ್ದಾರೆ, ನಿನ್ನ ಇಷ್ಟು ಚಿಕ್ಕ ರಿಕ್ಷಾಕ್ಕೆ ಹಣ ಕೊಡ್ಬೇಕಾ ಅಂತ ಹೇಳಿರ್ತಾರೆ. ಎಂತೆಂತ ಪ್ಯಾಸೆಂಜರ್ಸ್ ಬರ್ತಾರೆ. ಎಂತ ಸಾವು ಮಾರೆ. ಹೌದು ಮಾರೆ. ಮತ್ತೆ ನನಗೆ ಈ ಆಟೋವನ್ನು ಒಂದನೇ ನಂಬಿಕೊಂಡ್ರೆ ಆಗುದಿಲ್ಲ. ಅದಕ್ಕೆ ನಾನು ಬ್ರೋಕರ್ ಕೆಲಸ ಶುರು ಮಾಡಿದೆ. ಸೆಕೆಂಡ್ ಸೈಡ್ ಬಿಸ್ನೆಸ್. ಎಲ್ಲಿ ಎಲ್ಲಿ? ಮ್ಯಾಟರ್ ಮೋನಿ. ಏನು ಮ್ಯಾಟರ್ ಮೋನಿನ? ಮ್ಯಾಟರ್ ಮೋನಿನ ಅಲ್ಲ ಅಲ್ಲ, ಇದು ಮ್ಯಾಟರ್ ಮೋನಿನ. ಮ್ಯಾಟರ್ ಮೋನಿ. ಕುರಿ ಕರೆಕ್ಟ್ ನೀನು. ಮ್ಯಾಟರ್ ಮೋನಿಯಲ್ಲಿ ನಾನು ತುಂಬಾ ಜನಕ್ಕೆ ಮದುವೆ ಮಾಡಿಸಿದ್ದೇನೆ. ನಿಂದು? ನಂದು ಬಿಡಿ, ಫಸ್ಟ್ಗೆ ನಿಮಗೆ. ನಮ್ಮ ಮನು ಹತ್ರ ಬಂದಿದೆ ಅಂದ್ರೆ ಅಷ್ಟೇನೆ. ನಾನಿದ್ದೀನಿ ಕಾವಲ್ಗಾರ. ನೀನ್ ಕಾವಲ್ ಮಾಡಿ ಮಾಡಿ ನನ್ ಮದ್ವೆ ಆಗಿಲ್ಲ ಇಷ್ಟು ವರ್ಷ. ಸುಮ್ನೆ ಕೂತ್ಕೋ. ಅನ್ ಮೇಡಮ್, ಯೋಚನೆ ಮಾಡಿ ಮೇಡಮ್. ಎಂತ? ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿಗೋಸ್ಕರ ಜನಗಳು ಕಾಯ್ತಾ ಇದ್ದಾರೆ. ಒಪ್ಪಲಿ ಮೇಡಮ್, ಒಪ್ಪಲಿ. ವಸಂತ ಕಾಲ ಬಂದಾಗ ನಾವು ಚಿಗುರಲೇಬೇಕು, ಹೋಗಿಲ ಹಾಡಲೇಬೇಕು. ಸೂಪರ್ ಪರ್ಫಾರ್ಮ್ ಮಾಡಿದ್ರಿ. ಭಾಷೆ ಅಂತೂ ಅದ್ಭುತ, ಹೇಳಲೇಬೇಕಾಗಿಲ್ಲ. ನಮ್ಮ 5 ಜನ ಟೀಮ್ ಓನರ್ಸ್ ಯಾರು ಬಜರ್ ಕೊಟ್ಟಿಲ್ಲ. ಹೇಳಿ, ಎಲ್ಲಿಂದ ಬಂದಿರೋದು, ಈ ವೇದಿಕೆಯನ್ನ ಏನಕ್ಕೆ ಆಯ್ಕೆ ಮಾಡಿದ್ರಿ? ನನ್ನ ಹೆಸರು ಗಣರಾಜ್ ಅಂತ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿಂದ ಬಂದಿದ್ದೇನೆ. ನಾನು ಸೆಲೂನ್ನಲ್ಲಿ ಕೆಲಸ ಮಾಡ್ತಾ ಇರುವುದು. ತಂದೆ ವಸಂತ ಅಂತ, ತಾಯಿ ಕುಮುದಾಕ್ಷಿ. ತಂದೆ ಕೂಲಿ ಕೆಲಸ, ತಾಯಿ ಬೀಡಿ ಕಟ್ಟುದು. ಮತ್ತೆ ಒಬ್ಬ ತಮ್ಮ ಇದ್ದಾನೆ, ಮತ್ತೆ ದೊಡ್ಡಮ್ಮ. ನಾನು ಸುಮಾರು 7ನೇ ಕ್ಲಾಸ್ನಿಂದ ಸೆಲೂನ್ನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. 7ನೇ ಕ್ಲಾಸ್ನಲ್ಲಿ ಅಂದರೆ ನನಗೆ ಶಾಲೆಗೆ ಹೋಗ್ತಿರುವಾಗಲೇ ಸ್ವಲ್ಪ ಹಣದ ಪ್ರಾಬ್ಲಮ್ಸ್ ಇತ್ತು. ಮನೆಯಲ್ಲಿ ಎಲ್ಲರೂ ಕೂಲಿ ಕೆಲಸ ಮಾಡುವಾಗ ಫೀಸ್ ಕಟ್ಟೋಕೆ ಆ ಥರ ಅಂತ. ಅದಕ್ಕೋಸ್ಕರ ನಾನು 7ನೇ ಕ್ಲಾಸಲ್ಲೇ ಕಲಿಯೋಕೆ ಹೋದೆ. 3-4 ತಿಂಗಳಲ್ಲಿ ಕಲಿತು ಅದೇ ಕೆಲಸನ ಪರ್ಮನೆಂಟ್ ಮಾಡ್ತಾ ಇದ್ದೇನೆ. ಈಗಲೂ ಪರ್ಮನೆಂಟ್ ಮಾಡ್ತಾ ಇದ್ದೇನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನ್ ನಮ್ಮ ಅವ್ವನ್ ಪಕ್ಕದಲ್ಲಿ ತಾನೇ ಮಲಗಿದ್ದು. ಈ ಮಹಾರಾಜ್ರ ಮನೆಗ್ ಬಂದ್ಬಿಟ್ಟಿವ್ನಿ. ಆದ್ರೂ ಎಷ್ಟ್ ಚಂದ ಕಟ್ಸವ್ರೆ ಅರಮನೆಯ. ಸಿಂಹಾಸನ, ಎಷ್ಟ್ ಮೆತ್ತಗೈತೆ. ಸೇಮ್ ನಮ್ಮ ಅನುಶ್ರೀ ಮ್ಯಾಮ್ ಕೆನ್ನೆ ತರ ಸ್ಮೂತ್ ಆಗಿದೆ. ಇದು ಒಂಥರ ಆರಾಮಾಗಿದೆ. ಯಮಧರ್ಮ ಯಮಧರ್ಮ. ಯಮಧರ್ಮ ಯಮಧರ್ಮ. ಗೆಸ್ಟ್ ಅಪಿಯರೆನ್ಸ್ಗೆ ಬೆಳಿಗ್ಗೆ ಬಂದು ಕೂತಿದ್ದೀನಲ್ಲ ನನ್ನ ಕರ್ಮ. ಯಾರಿವಳು
ಓ ಹೆಣ್ಮಗು ಸರಿ ನಾನು ನನ್ನ ಮನೇಲಿ ತಾನೇ ಇದ್ದದ್ದು, ಇಲ್ಲಿಗೆ ಹೆಂಗ್ ಬಂದೆ? ನೀನು ಸತ್ತೋಗಿದ್ಯಮ್ಮ. ನೀನು ಈಗ ನನ್ನ ಯಮಲೋಕದಲ್ಲಿದ್ದೀಯ. ಏನು? ನಾನು ಸತ್ತೋಗಿದ್ದೀನಾ? ಇದು ಯಮಲೋಕವೇ? ಅಯ್ಯಯ್ಯಯ್ಯ, ಮನೆಯಲ್ಲಿ ಶಿವ ಶಿವ ಅಂತ ಮಲಗಿದ್ದವಳ ಅಲ್ಲಿ ಕರ್ಕೊಂಡ್ ಬಂದಿ ನೀನ್ ಸತ್ತೋಗಿದ್ಯಾ, ನೀನ್ ಯಮಲೋಕದಲ್ಲಿದ್ಯಾ ಅಂತ ಹೇಳ್ಬಿಟ್ರಲ್ಲ. ಇದ್ ನ್ಯಾಯವಾ? ಯಮ್ಮಪ್ಪ, ನನ್ ವಯಸ್ಸೆಷ್ಟು? ಜಸ್ಟ್ 22 ವಯಸ್ಸೇ. 22 ವಯಸ್ಸಕ್ಕೆ ನನಗೆ ಮಾಡ್ಬಿಟ್ರಲ್ಲ ಶಿವನೇ. ನೀನು ಸತ್ತೋಗಿದ್ಯಾ, ನಿನ್ನ ಆಯಸ್ಸು ಈಗ ಇಲ್ಲಿದೆ ಅಮ್ಮ, ಇಲ್ಲಿದೆ. ಯಮರಾಜ, ಒಂದು ಸ್ಮಾಲ್ ಮಿಸ್ಟೇಕ್ ಆಗ್ಬಿಟ್ಟಿದೆ. ಏನೇನು? ಈ ಹುಡುಗಿ ಆಯಸ್ಸು ಇನ್ನೂ ಮುಗಿದಿಲ್ಲ. ನೀನ್ ಏನ್ ಹೇಳ್ತಿದ್ಯಾ? ಹೌದು ಮಹಾಪ್ರಭು, 72 ವರ್ಷದ ಮಹಾದೇವಮ್ಮನನ್ನು ಕರೆದುಕೊಂಡು ಬರೋದಕ್ಕೆ ಹೋಗಿ 22 ವರ್ಷದ ಈ ಮಹಾದೇವಿಯನ್ನು ಕರೆತಂದಿದ್ದಾರೆ. ಹಂಗಂದ್ರೆ ಯಾರನ್ನೋ ಕರ್ಕೊಂಡು ಹೊರಗ್ ಹೋಗಿ ನನ್ ಎತ್ತಾಕೊಂಡ್ ಬಂದ್ಬಿಟ್ಟಿದ್ದೀರಾ? ಇದು ಅನ್ಯಾಯ ತಾನೇ? ಇದು ಹೇಳೋರ್ ಕೇಳೋರ್ ಯಾರು ಇಲ್ವಾ? It's a small misunderstanding. Try to understand, yeah? ಏನಯ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗು? ತಪ್ಪಿಂದೆ ತಾನೆ. ನನ್ಗೆ ಈ ನರಕದಾಗ ಇರಕ್ ಇಷ್ಟ ಇಲ್ಲ. ನನ್ಗೆ ಈಗಲೇ ಭೂಮಿ ಮೇಲೆ ಕರ್ಕೊಂಡು ಹೋಗ್ಬಿಡು. ಹೆಂಗಮ್ಮ ಅದಾಗುತ್ತೆ? ಒಂಚೂರು ಅರ್ಥ ಮಾಡ್ಕೊ ಮೊದಲು. ಹಂಗ ಆಗಲ್ಲ ಕಣಮ್ಮ. ಯಾಕೋ ಆಗಲ್ಲ? ನನ್ನ ಆತ್ಮನ ನಿಶ್ವಿಕ ಮೇಡಮ್ ಒಳಗೆ ಹಾಕ್ಬಿಡು. ನನ್ನ ಮಾನಟಿ ಜಡ್ಜ್ ಮಾಡ್ಕೊಂಡು ಆರಾಮಾಗಿ ಭೂಮಿ ಮೇಲೆ ಇಟ್ಬಿಡ್ತೀನಿ. ಒಂದು ಕೆಲಸ ಮಾಡ್ತೀನಿ, ಟೆನ್ಷನ್ ತಗೋಬೇಡ. ನಿನ್ನ ಮನೆಯವರು ನಿನ್ನ ಸುಡೋಕ್ಕಿಂತ ಮುಂಚೆ ನಿನ್ನ ಆತ್ಮನ ನಿನಗೆ ಕಳಿಸ್ತೀನಿ, ಓಕೆನಾ? ಮಾಡಿ ಪುಣ್ಯ ಕಟ್ಕೊಳ್ಳಯ್ಯ, ಸಾಕು. ಬನ್ನಿ ಹೋಗೋಣ. ಬಾ ಲೆಟ್ಸ್ ಗೋ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓದಿದೀಯಾ? ಎಲ್ಲಾ ಪೇಪರಲ್ಲೂ ಅವಳದೇ ಸುದ್ದಿ. ಗಂಡ ಅಂತಾನು ನೋಡದೆ ಅರೆಸ್ಟ್ ಮಾಡಿರೋ ಡೈನಾಮಿಕ್ ಕಾಪ್ ಸತ್ಯ ಅಂತೆ. ಅಂತೂ ಇಂತೂ ಗಂಡನ್ನ ಮುಂದೆ ಇಟ್ಕೊಂಡು ತಾನು ಮಾತ್ರ ಹೆಸರು ಮಾಡೇ ಬಿಟ್ಲು. ಅತ್ತೆ, ಓ ಬಂದಿಯಾ? ಬಾ ತಗೋ, ಓದಿ ಮೇಡಮ್, ತಗೊಂಡು ಓದಿ. ಏನ್ ಬರ್ದಿದ್ದಾರೆ ಅಂತ ನೋಡಿ. ಗಂಡನ್ನ ಅರೆಸ್ಟ್ ಮಾಡಿ ಹೆಸರು ಮಾಡಿರುವಂಥ ಸತ್ಯ ಅಂತ ಹೊಗಳು ಬರ್ದಿದ್ದಾರೆ. ಇನ್ನೇನು, ಗಂಡನ್ನ ಅರೆಸ್ಟ್ ಮಾಡಾಯ್ತು, ಇನ್ನ ನನ್ನನ್ನು ಊರ್ಮಿಳನ್ನು ಅರೆಸ್ಟ್ ಮಾಡಿ ಮೇಡಮ್. ಆಗ ನಿಮ್ಮ ಹೆಸರು ಕೀರ್ತಿ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ. ಎಲ್ಲಾ ಕಡೆ ಪೇಪರಲ್ಲೂ ಟಿವಿಯಲ್ಲೂ ನೀವೇ ಬರ್ತೀರಾ. ಮಾಡಿ ಮೇಡಮ್ ಅರೆಸ್ಟು. ಅತ್ತೆ, ನನಗೆ ಕ್ಷಮಿಸಿ ಅತ್ತೆ. ನನಗೆ ಗೊತ್ತು ನಾನು ಮಾಡಿರೋ ಕೆಲಸದಿಂದ ನಿಮಗೆ ನೋವಾಗಿದೆ ಅಂತ. ಆದ್ರೆ ಏನ್ ಮಾಡ್ಲಿ, ಅದು ನನ್ನ ಕರ್ತವ್ಯ. ಆದ್ರೆ ಹೆಂಡತಿ ಅದೊಳ ಕರ್ತವ್ಯ ಮರ್ತು ಹೋಯ್ತಾ? ಅದು ಹಾಗಲ್ಲ ಅತ್ತೆ. ನೀವಾದ್ರೂ ಹೇಳಿ ಅತ್ತೆ. ಹುಟ್ಬಿಡ ನನ್ನ ಎದೊಳ ಮೇಲೆ. ನೀನೇನಾದ್ರೂ ಮಾಡು ಅಂತ ನಿನಗೆ ಸ್ವಾತಂತ್ರ್ಯ ಕೊಟ್ಟಿದ್ದು ನನ್ನ ಮಗನ ಅರೆಸ್ಟ್ ಮಾಡ್ಲಿ ಅಂತಲ್ಲ. ನೀನ್ ಮಾಡಿರೋ ಈ ಕೆಲಸನ ನಾನು ಸಾಯೋ ತನಕ ಮರೆಯಲ್ಲ. ನನ್ನ ಮಗನ್ನ ಹಾಗೆ ಎಳ್ಕೊಂಡು ಹೋದಿಯಲ್ಲ, ನಿನ್ನ ಕರುಣೆನೇ ಇರ್ಲಿಲ್ವೇನೆ? ಇವತ್ತು ಇಲ್ಲಿ ಕಣ್ಣೀರ್ ಹಾಕೋ ಬದಲು ನನ್ನ ಮಗನ್ ಎಳ್ಕೊಂಡು ಹೋಗುವಾಗ ನಾನು ಹಾಕಿದ ಕಣ್ಣೀರಿಗೆ ಬೆಲೆ ಕೊಟ್ಟಿದ್ರೆ ಇವತ್ತು ನಮ್ಗೆ ಯಾರಿಗೂ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ.
ಎಂಥ ನಂಬಿಕೆ ದ್ರೋಹ ಮಾಡ್ಬಿಟ್ಟೆ ಸತ್ಯ. ನೀನ್ ಬೆನ್ನ ಹಿಂದೆ ನಿಂತವ್ರ ಬೆನ್ನಿಗೆ ನೀನ್ ಚೂರಿ ಹಾಕ್ಬಿಟ್ಟಿಲ್ಲ. ಇದು ಸರಿನಾ? ನ್ಯಾಯನಾ? ಊರ್ಮಿಳಾ, ಇವಳ ಹತ್ರ ಏನೇ ಮಾತು? ಒಂದ್ ಗಾದೆ ಇಲ್ವಾ, ದುಷ್ಟನ್ ಕಂಡ್ರೆ ದೂರ ಇರ್ಬೇಕು ಅಂತ? ನಾವೇ ದೂರ ಇರೋಣ, ನಡಿ. ಅತ್ತೆ ಪ್ಲೀಸ್ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಊರ್ಮಿಳಾ, ನಡಿಯೇ, ನಡಿ ನೀನು, ನಡಿ. ಅತ್ತೆ ಚಿಕ್ಕತ್ತೆ, Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಮನೆಯಲ್ಲಿ ಯಾರಿಗೂ ಏನು ಮಾಡಬೇಡ, ಎಲ್ಲರೂ ಚೆನ್ನಾಗಿರಬೇಕು. ಹಾಗಿದ್ರೆ ನನ್ನ ಪಾಡಿಗೆ ನನ್ನನ್ನ ಬಿಟ್ಬಿಡ್ಬೇಕು. ಡೆಲ್ಲಿಗೆ ಹೊರಟಿದ್ದೀನಿ. ಹೋಗಿ ಬಂದ್ಮೇಲೆ ಬಾಕಿ ಎಲ್ಲ ಮಾತಾಡೋಣ. ಭಾವನ್ ಕಂಪ್ನಿ ತೊಂದರೆಯಲ್ಲಿದೆ. ಇಂಥ ಸಮಯದಲ್ಲಿ ನಾನು ತಾನೇ ಸಹಾಯಕ್ಕೆ ನಿಲ್ಬೇಕು. ಕೆಟ್ಟದ್ ಮಾಡಬೇಕು ಅಂತಿದ್ರೆ ನಾನು ಯಾಕ್ರಿ ಇಂಥ ರಿಸ್ಕ್ ತಗೊಳ್ತಿದ್ದೆ? ಅರ್ಥ ಮಾಡ್ಕೊಳ್ರಿ. ನನಗೆ ಈ ಹಣ, ಅಧಿಕಾರ, ಆಸ್ತಿ ಯಾವುದು ಬೇಕಾಗಿಲ್ಲ. ನಿಮ್ ಪ್ರೀತಿ ಒಂದು ಬೇಕು. ನಿಮ್ ನಂಬಿಕೆಯನ್ನ ಉಳಿಸ್ಕೊಂಡ್ರೆ ನನಗಷ್ಟು ಸಾಕು. ನನ್ನನ್ನ ನಂಬಕ್ಕೆ ಟ್ರೈ ಮಾಡಿ. ನಾನು ನಿಮ್ಮೆದುರುಗಡೆ ಒಳ್ಳೆಯವಳಾಗಿರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರಪಂಚ ಬರಿಗಣ್ಣಲ್ಲಿ ನೋಡಿದಾಗ ಸುಂದರವಾಗಿ ಕಾಣುತ್ತೆ. ಆಳವಾಗಿ ಹೋಗಿ ಅರ್ಥ ಮಾಡಿಕೊಂಡ್ರೆ ಪ್ರಪಂಚ ಕೆಟ್ಟದಾಗಿದೆ ಅಂತ ಅನ್ಸೋದು. ಸರಿ, ಲೇಟ್ ಆಯಿತು. ನಾನು ಹೋಗ್ತಿದ್ದೀನಿ ಅಂತ ನಿಮಗೆ ಬೇಜಾರಾಗ್ತಿದ್ಯಾ? ನನಗೂ ರೀ, ನಿಮ್ಮನ್ನು ಬಿಟ್ಟು ಹೋಗ್ತಿದ್ದೀನಿ ಅಂತ ಕಷ್ಟ ಆಗ್ತಿದೆ. ಆದರೆ ಏನು ಮಾಡೋದು? ಈ ಮನೆಗೋಸ್ಕರ, ಕಂಪ್ನಿಗೋಸ್ಕರ ನಾವು ನಮ್ಮ ಖುಷಿನ ತ್ಯಾಗ ಮಾಡಲೇಬೇಕಲ್ವಾ? ಯೋಚನೆ ಮಾಡಬೇಡಿ, ಬೇಗ ಬಂದ್ಬಿಡ್ತೀನಿ. ಬಂದ ಮೇಲೆ ಅವತ್ತು ಅಲ್ಲಿ ಹೋಗಿದ್ವಲ್ಲ, ಅಲ್ಲಿ ಹೋಗಿ ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ಅವತ್ತು ನೀವು ಮಾತಾಡಿದ್ರಿ, ಇನ್ನು ಮೇಲೆ ನಾನು ಮಾತಾಡ್ತೀನಿ. ಬರಲಾ? ಬಾಯ್. ಶಾರ್ವರಿ, ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇಷ್ಟು ದೊಡ್ಡ ಜವಾಬ್ದಾರಿನ ನೀನು ತಗೊಂಡು ನನ್ನ ಭಾರನ ಕಮ್ಮಿ ಮಾಡ್ತಾ ಇದೆಯಾ? ಭಾವ, ನಾನಿಷ್ಟೆಲ್ಲ ಮಾಡ್ತಿರೋದು ತುಳಸಿ ಅವ್ರಿಗೋಸ್ಕರ. ಈ ಸಮಯದಲ್ಲಿ ನೀವು ಅವ್ರ ಜೊತೆ ಇದ್ದರೆ ಅವರು ನಿರಾಳವಾಗಿರ್ತಾರೆ. ಸುಮತಿ ಅಕ್ಕ ಹೋಗಿದ್ದ ನೋವನ್ನೇ ನಮ್ಮ ಹತ್ರ ತಡೆಯೋಕ್ಕಾಗ್ತಿಲ್ಲ. ತುಳಸಿ ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ನಮಗೆಲ್ಲ ಜೀವನೇ ಹೋದಂಗಾಗುತ್ತೆ. ಚಿಕ್ಕಮ್ಮ, ಇಲ್ಲಿ ಕಂಪ್ನಿಯಲ್ಲಿ ತುಂಬ ಕೆಲಸ ಇದೆ. ಇಲ್ಲಾಂದರೆ ನಾನೇ ನಿಮ್ಮ ಜೊತೆ ಬರ್ತಿದ್ದೆ. ಈಗಲೂ ಅಷ್ಟೇ, ಅಲ್ಲಿ ಏನಾದರೂ ನಿಮ್ಗೆ ತೊಂದರೆ ಆದರೆ ಇಮಿಡಿಯೇಟಾಗಿ ಫೋನ್ ಮಾಡಿ. ನಾನು ಅಥವಾ ಅಬ್ಬಿ, ನಮ್ಮಿಬ್ಬರಲ್ಲಿ ಯಾರಾದರೂ ಬರ್ತೀವಿ. ದಟ್ಸ್ ಓಕೆ ಅವಿ, ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. ಪ್ರಪಂಚದಲ್ಲಿ ನಂಬಿಕೆನೇ ಮುಖ್ಯ ಅಲ್ವಾ? ನೀವೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟರೆ ನನಗದೇ ಗೆಲುವು. ಜೀವ ತೆಗೆಯೋ ರಾಕ್ಷಸಿನ ನಂಬಿ ಜೀವನ ಪೂರ್ತಿ ಜೊತೆಗಿರ್ಬೇಕಾ? ಛೇ, ಇಂಥವಳನ್ನ ಮದುವೆ ಆಗಿ ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ಹೋಗಿ ಬರ್ತೀನಿ ರೀ. ನೀವು ಅಷ್ಟೇ, ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಬೇಗ ಬಂದ್ಬಿಡ್ತೀನಿ. ಚಿಕ್ಕಮ್ಮ, ನೀವಿಲ್ಲ ಅಂದರೆ ಮನೆ ಬಿಕ್ಕು ಅಂತಿರುತ್ತೆ. ಆದಷ್ಟು ಬೇಗ ಬಂದ್ಬಿಡಿ. ಎಂಥ ಒಳ್ಳೆ ಗುಣ ಆಗ್ತೆ ನಿಮಗೆ. ನಿಮ್ಮನ್ನು ನೋಡ್ತಾ ಇದ್ರೆ ಒಂಥರ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಮನೆಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ದೀರಾ. ನೀವೇ ನಂಗೊಂಥರ ಇನ್ಸ್ಪಿರೇಷನ್. ಅಭಿ, ಕಾರ್ ರೆಡಿ ಇದೆಯಾ? ಹೊರಡ್ಬೋದಾ? ರೆಡಿ ಇದೆ ಚಿಕ್ಕಮ್ಮ. ಭಾವ, ಹೋಗಿ ಬರ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.